ಕದಂಬರು ಕದಂಬರ ಮನೆತನ ಸ್ಥಾಪಕ ಯಾರು? ಮಯೂರ ವರ್ಮ. ಮಯೂರ ವರ್ಮ ಏನ್ ಮಾಡ್ತಾನ? ವರದಾ ನದಿ, ಉತ್ತರಾಖಂಡದ ವರದಾ ನದಿ ಮ್ಯಾಗ ಬನವಾಸಿ ಎಂಬ ಊರು ಇಟ್ಕೊಂಡು ರಾಜಧಾನಿ ಇಟ್ಕೊಂಡು ಕದಂಬರ ಮನೆತನ ಸ್ಥಾಪನೆ ಮಾಡ್ತಾನ. ಇವ ಮಯೂರ ವರ್ಮ ಕದಂಬರ ಮನೆತನ ಸ್ಥಾಪನೆ ಮಾಡಿದ. ಕದಂಬರ ಲಾಂಛನ ಸಿಂಹ, ಧ್ವಜ ವಾನರ ಅಥವಾ ಮಂಗ ಮಂಕಿ. ಬನವಾಸಿಗೆ ಪ್ರಾಚೀನ ಹೆಸರುಗಳು. ಮಹಾಭಾರತದಲ್ಲಿ ವನವಾಸಿ ವೈಜಂತಿಪುರ ತಿರು, ಪ್ರಾಚೀನದಲ್ಲಿ ಕುಂತಳ ದೇಶ ತಿರು, ಟಾಲೆಮೆನಿಂದ ವೈಜಾಂಟಿಪುರಂದ ಯಾವುದು ಬನವಾಸಿಯನ್ನು. ಮಯೂರ ವರ್ಮ ಕದಂಬ ಮನೆತನ ಸ್ಥಾಪಕ. ಇವನನ್ನು ಕರ್ನಾಟಕದ ಅಥವಾ ಕನ್ನಡದ ಮೊದಲ ಚಕ್ರವರ್ತಿ ಅಂತ ಕರೀತಾರ. ಮಯೂರ ವರ್ಮನ್ನು ಚಂದ್ರವಳ್ಳಿ ಶಾಸನ ಮಯೂರ ವರ್ಮ ಹೊರಡಿಸದ ಬರದ ಇದೆಯಲ್ಲಿ ಬರದ ಚಂದ್ರವಳ್ಳಿ ಶಾಸನ ಅಂದ್ರ ಚಿತ್ರದುರ್ಗ. ಚಂದ್ರವಳ್ಳಿ ಚಿತ್ರದುರ್ಗ ತರ್ಕೊಡ್ಕೋರ್ಯಾ. ಇದು ಪ್ರಾಕೃತ ಭಾಷೆದಾಗ ಅದ ಚಂದ್ರವಳ್ಳಿ ಶಾಸನ. ಈ ಶಾಸನ ಮಯೂರ ವರ್ಮ ಚಂದ್ರವಳ್ಳಿ ಕೆರೆಯನ್ನು ದುರಸ್ತಿ ಮಾಡದಂತ ಎತ್ತಿ ಹೇಳ್ತದ. ದುರಸ್ತಿ ಅದ್ರ ಒಡ್ಡ ಎತ್ತಿಸದ ಹೇಳ್ತದೆ ಇದು ಚಂದ್ರವಳ್ಳಿ ಶಾಸನ. ಈ ಮಯೂರ ವರ್ಮದಾಗನ ಕಂಗವರ್ಮ ಬರ್ತಾನ ಕದಂಬರದಾಗ. ಈ ಕಂಗವರ್ಮದಾಗನ ಭಗೀರಥ ವರ್ಮ ಬರ್ತಾನ. ಈ ಭಗೀರಥ ವರ್ಮದಾಗನ ರಘುಪತಿ ವರ್ಮ ಬರ್ತಾನ. ಈ ರಘುಪತಿ ವರ್ಮ ಏನ್ ಮಾಡ್ತಾನ? ಗುಪ್ತರ ರಾಜನಾದ 2ನೇ ಚಂದ್ರಗುಪ್ತನನ್ನು ಗುಪ್ತನ ರಾಯಭಾರಿಯಾಗಿ ಕಾಳಿದಾಸನನ್ನು ಕಳಿಸ್ತಾನ. ಏನ್ ಮಾಡ್ತಾನ? ಗುಪ್ತರ ರಾಜನಾದ 2ನೇ ಚಂದ್ರಗುಪ್ತ ಅವನ ಆಸ್ಥಾನದ ಕಾಳಿದಾಸನನ್ನು ರಘುವರ್ಮನ ಆಸ್ಥಾನ ಕಳಿಸ್ತಾನ ರಾಯಭಾರಿಯಾಗಿ. ಇವನದಾಗನ ಕಾಕುತ್ಸವರ್ಮ ಬರ್ತಾನ. ಕಾಕುತ್ಸವರ್ಮ ಇವ ಕಾಕುತ್ಸವರ್ಮ ಕದಂಬರಲ್ಲಿ ಶ್ರೇಷ್ಠ ದೊರೆ. ಇವ ಸಂಸ್ಕೃತ ಭಾಷೆಯ ಬದಲಾಗಿ ಕನ್ನಡ ಭಾಷೆಯನ್ನು ಆಡಳಿತ ಭಾಷೆಯಾಗಿ ಮಾಡಿಕೊಂಡ ಕಾಕುತ್ಸವರ್ಮ. ಆದ್ದರಿಂದ ಇವ ಏನ್ ಮಾಡ್ದ? ಕನ್ನಡ ಭಾಷೆ ಆಡಳಿತ ಮಾಡಿದ ಕನ್ನಡದ ಮೊದಲ ಅರಸನೆಂದು ಅನಿಸಿಕೊಂಡ ಕಾಕುತ್ಸವರ್ಮ. ಈ ಕಾಕುತ್ಸವರ್ಮ 2 ಶಾಸನ ಹೊರಡಿಸ್ತಾನ. ಯಾವ್ಯಾವುದು? ಹಲ್ಮಡಿ ಮತ್ತು ಹಲಸಿಗೆ ತಾಮ್ರಪಟ ಶಾಸನ. ಹಲಸಿಗೆ ತಾಮ್ರಪಟ ಶಾಸನ ಹೊರಡಿಸಿದ್ದು ಕಾಕುತ್ಸವರ್ಮ. ಇದು ಎಲ್ಲೇ ಪ್ರೆಸೆಂಟ್ ಅಂದ್ರೆ ಬೆಳಗಾವಿದಾಗ ಅದ. ಬೆಳಗಾವಿದ ಖಾನಾಪುರ ತಾಲೂಕಿನಾಗ ಹಲಸಿ ಗ್ರಾಮದಾಗ ಅದ. ಇನ್ನು ಹಲ್ಮಡಿ ಶಾಸನ ಹೊರಡಿಸಿದ ಕಾಕುತ್ಸವರ್ಮ. ಇದು ಎಲ್ಲಿ ಅದ ಅಂದ್ರೆ ಹಾಸನದ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಊರದಾಗ ಅದ. ಯಾವುದು? ಹಲ್ಮಿಡಿ ಶಾಸನ. ಕರ್ನಾಟಕದಲ್ಲಿ ದೊರೆತ ಕನ್ನಡದ ಮೊದಲ ಶಾಸನ ಯಾವುದು? ಕರ್ನಾಟಕದಲ್ಲಿ ದೊರೆತ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಹೊರಡಿಸಿದವನು ಕಾಕುತ್ಸವರ್ಮ. ಎಲ್ಲದಂದ್ರೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಲ್ಮಿಡಿದಾಗ ಅದು. ಇದನ್ನು ಸಂಶೋಧಿಸಿದವರು, ಹಲ್ಮಿಡಿ ಶಾಸನವನ್ನು ಸಂಶೋಧಿಸಿದವರು MH ಕೃಷ್ಣನವರು 1913ದಾಗ ಇದು ಕಂಡು ಹಿಡಿದ್ರು. ಇದಕ್ಕೆ ಸಂಶೋಧನೆ ಮಾಡಿದ್ರು. ಈಗ ಕಾಕುತ್ಸವರ್ಮದಾಗನ ಯಾರು ಬರ್ತಾರ ಅಂದ್ರ ಶಾಂತಿವರ್ಮ ಬರ್ತಾನ. ಶಾಂತಿವರ್ಮನ ತಂದೆ ಹೆಸರು ಕಾಕುತ್ಸವರ್ಮ. ಈಗ ತಾಳಗುಂದ ಶಾಸನ ಯಾರು ಹೊರಡಿಸ್ತಾನಂದ್ರ ಶಾಂತಿವರ್ಮ ಹೊರಡಿಸ್ತಾನ. ಇದು ಕರ್ನಾಟಕದಲ್ಲಿ ದೊರೆತ ಮೊದಲ ಶಾಸನವಾಗಿದೆ. ಇದು ಕರ್ನಾಟಕದಾಗೆ ಮೊದಲು ಸಿಕ್ಕದ. ಇದು ತಾಳಗುಂದ ಶಾಸನ ಹೊರಡಿಸಿದವನು ಶಾಂತಿವರ್ಮ. ಆದ್ರೆ ಕರ್ನಾಟಕದಲ್ಲಿ ಮೊದಲು ಸಿಕ್ಕದ. ಅದು ಯಾವುದು? ಹಲ್ಮಿಡಿ ಶಾಸನ. ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಆದ್ರೆ ಇದು ಕರ್ನಾಟಕದಲ್ಲಿ ಮೊದಲು ಸಿಕ್ಕದ. ಸಂಶೋಧನೆ ಮಾಡ್ಕೊಂಡ್ರೆ ಮೊದಲು ಸಿಕ್ಕದ ಯಾವುದು? ತಾಳಗುಂದ ಶಾಸನ. ಹೊರಡಿಸಿದವನು ಶಾಂತಿವರ್ಮ. ಎಲ್ಲಿ ಸಿಕ್ತಂದ್ರೆ ಇದು ಶಿವಮೊಗ್ಗದ ಶಿಕಾರಿಪುರ ತಾಲೂಕಿನ ತಾಳಗುಂದ ಸಿಕ್ತು. ಇದು ಯಾವ ಭಾಷೆದಾಗ ಅಂದ್ರೆ ಸಂಸ್ಕೃತ ಭಾಷೆದಾಗ ಬರ್ದಾರ. ಇದು ಬರ್ದವ್ರು ಯಾರಂದ್ರ ಕುಬ್ಜ ಅನ್ನೋರು ಬರ್ದಾರ ಇದು. ಇನ್ನು ಶಾಸನಗಳ ಬಗ್ಗೆ ಇಂಪಾರ್ಟೆಂಟ್ ಏನು ಕೇಳ್ತಾನ? ಚಂದ್ರವಳ್ಳಿ ಶಾಸನ ಪ್ರಾಕೃತ ಭಾಷೆಯಲ್ಲಿ ಮಯೂರ ವರ್ಮ ಹೊರಡಿಸಿದ. ಹಲ್ಮಿಡಿ ಶಾಸನ ಕನ್ನಡದಲ್ಲಿ ಕಾಕುತ್ಸವರ್ಮ ಹೊರಡಿಸಿದ.
ತಾಳಗುಂದ ಶಾಸನ ಸಂಸ್ಕೃತದಲ್ಲಿ ಶಾಂತಿವರ್ಮ ಹೊರಡಿಸಿದ.